ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಸೌತೆಕಾಯಿ ಹಾಗೆ ಡ್ರೈ ಪ್ರಾನ್ಸ್ನ ಯೂಸ್ ಮಾಡಿಕೊಂಡು ಒಂದು ಸಾಂಬಾರ್ ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಂಗಳೂರು ಸೌತೆಕಾಯಿ ಬೇಸಿಗೆಯಲ್ಲಿ ಬಾಡಿನ ತುಂಬ ಹೈಡ್ರೇಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ ಕೂಡ ರಿಚ್ ಆಗಿದೆ. ವೈಟಮಿನ್ ಎ ಮತ್ತು ಇ ಕೂಡ ಇದರಲ್ಲಿ ಇದೆ. ಕಾರ್ಬೋಹೈಡ್ರೇಟ್ಸ್ ಇದೆ. ಹಾಗೆ ಇದನ್ನು ಮೀಟ್ ತಿಂದಿಲ್ಲದೆ ಇರೋರು ಅಂದರೆ ವೆಜಿಟೇರಿಯನ್ಸು ಮಂಗಳೂರು ಸೌತೆಕಾಯಿನ ತಿನ್ನೋದ್ರಿಂದ ಮೀಟಲ್ಲಿ ಏನೆಲ್ಲ ಪ್ರೋಟೀನ್ ಸಿಗುತ್ತೋ ಅದೆಲ್ಲ ನಿಮಗೆ ಆಲ್ಮೋಸ್ಟ್ ಮಂಗಳೂರು ಸೌತೆಕಾಯಲ್ಲೇ ಸಿಗುತ್ತೆ. ಆ್ಯಂಡ್ ಇದನ್ನು ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸೊ ನಮ್ಮ ಕಡೆ ಇದನ್ನು ನಾವು ಜಾಸ್ತಿನೇ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ನಾನೀಗ ಮೀಡಿಯಮ್ ಸೈಜ್ ಸೌತೆಕಾಯಿನ ತೊಗೊಂಡಿದ್ದೀನಿ. ಸೊ ಅದನ್ನೀಗ ಕಟ್ ಮಾಡಿಕೊಂಡು ಸೊ ಅದರಲ್ಲಿರುವಂತಹ ತಿರುಳನ್ನು ಫಸ್ಟು ಕ್ಲೀನಾಗಿ ತಕ್ಕೊಳ್ಳೋಣ. ಸೊ ತಿರುಳನ್ನು ತಕ್ಕೊಂಡ್ಮೇಲೆ ಅದನ್ನು ಪೀಸಸ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ದೊಡ್ಡನೇ ಇಲ್ಲಿ ಪೀಸಸ್ಸು, ತುಂಬ ಸಣ್ಣ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಸೌತೆಕಾಯಿ ಬೇಗ ಕರ್ಗು ಹೋಗಿಬಿಡುತ್ತೆ, ಸಾಂಬಾರಲ್ಲಿ ಕುದಿಯುವಾಗ ಬೇಗ ಕರ್ಗು ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿರಲಿ, ಸ್ವಲ್ಪ ದೊಡ್ಡನೇ ಇರಲಿ, ಪರವಾಗಿಲ್ಲ. ಸೊ ಈಗ ನಾನು ಕಟ್ ಮಾಡ್ಕೊಂಡು ಆಗಿದೆ. ಈಗ ಡ್ರೈ ಪ್ರಾನ್ಸ್ನ ಫ್ರೈ ಮಾಡ್ಕೊಡೋಣ. ಲೈಟಾಗಿ ಫ್ರೈ ಮಾಡ್ಕೊಡೋಣ. 30 ಸೆಕೆಂಡ್ ಸಾಕು ಫ್ರೈ ಮಾಡಿಕೊಂಡ್ರೆ. ಆಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಹಾಗೆ 7ರಿಂದ 8 ಕರಿಮೆಣಸು, ಹಾಗೆ ಸ್ವಲ್ಪ ಮೆಂತೆ, ಒಂದು 7ರಿಂದ 8 ಒಣಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಇನ್ನರ್ಧನ ನಾವು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಣ. ಹಾಗೆ ಹಸಿ ಕಾಯಿ ತುರಿ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಕಾಯಿ ತುರಿ ಹಾಕಿದಷ್ಟು ರುಚಿ ಜಾಸ್ತಿ. ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನೀಗ ರುಬ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಕರಿಬೇವು, ಹಾಗೆ ಏನು ಹಾಫ್ ಈರುಳ್ಳಿ ಇಟ್ಕೊಂಡಿದ್ವಲ್ಲ, ಸೊ ಆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನ ಹಾಕಿ ಮಿಕ್ಸ್ ಮಾಡಿ, ಹಾಗೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದಮೇಲೆ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ. ಸೊ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 10 to 5 ಮಿನಿಟ್ಸ್ ಇದನ್ನು ಕುದಿಯೋಕ್ಕೆ ಇದನ್ನು ಬಿಡಿ. ಈಗ 10 ಮಿನಿಟ್ಸ್ ಆಗಿದೆ. ಸಾಂಬಾರು ಕೂಡ ಕುದೀತಾ ಇದೆ. ಈಗ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಪ್ರಾನ್ಸು, ಸೊ ಅದನ್ನು ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೊ ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಸೊ ಈಗ ಸಾಂಬಾರು ರೆಡಿ ಇದೆ. ಸೊ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಸೊ ಈಗಿದು ರೆಡಿ ಇದೆ. ಸ್ಮೆಲ್ ಕೂಡ ಘಮ್ ಅಂತಿದೆ. ಸೊ ಇದನ್ನು ಅನ್ನದ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಇದನ್ನು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಆಗ ನಾನು ಯಾವುದೇ ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ನಮಸ್ಕಾರ.